ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು ಇಂಗ್ಲೀಷ್ ಪೆಡಗೋಗಿ ಅಂದರೆ ಇಂಗ್ಲೀಷ್ ಭಾಷೆ ಬೋಧನಾ ಶಾಸ್ತ್ರದಲ್ಲಿ ಬರುವ ಮತ್ತು ಎವ್ರಿ ಟೈಮ್ ಅಂದರೆ ಟಿಯಲ್ಲಿ ಕಂಪಲ್ಸರಿಯಾಗಿ ಈ ಒಂದು ಸ್ಕ್ಯಾನಿಂಗ್ ಮೇಲೆ ಹಲವಾರು ಪ್ರಶ್ನೆಗಳು ಬಂದಿವೆ. ಸೊ ಹಾಗಾಗಿ ಈ ಒಂದು ಸ್ಕ್ಯಾನಿಂಗ್ ಕುರಿತು ತಿಳಿದುಕೊಳ್ಳೋಣ. ಯಾರೆಲ್ಲ ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಈ ಒಂದು ಸ್ಕ್ಯಾನಿಂಗ್ ಅಂದರೆ ಕನ್ನಡದಲ್ಲಿ ಸೂಕ್ಷ್ಮ ಮತ್ತು ಸ್ಥೂಲ ವಾಚನ ಅಂತ ಕರಿತೀವಿ. ಈ ಒಂದು ತರಗತಿಗಳನ್ನು ಸಹ ನಾನು ಕನ್ನಡದಲ್ಲಿ ಸಹ ಮಾಡಿದ್ದೇನೆ. ನಿಮ್ಗೆ ಇಷ್ಟ ಇದ್ದರೆ ಹೋಗಿ ಒಂದು ಸಾರಿ ಆ ಎಲ್ಲ ವೀಡಿಯೋಸ್ ಎಲ್ಲ ನೋಡಿ ಅಂತ ಹೇಳ್ತಾ ಇವತ್ತಿನ ತರಗತಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಸ್ಕಿಮ್ಮಿಂಗ್ ಅಂತಂದರೆ ಈಗ ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ ಅಂದರೆ ಸೂಕ್ಷ್ಮ ವಾಚನ ಅಂದರೆ ಸೂಕ್ಷ್ಮವಾಗಿ ನೋಡುವುದು. ಸ್ಕಿಮ್ಮಿಂಗ್ ರೆಫರ್ಸ್ ಟು ದ ಪ್ರೊಸೆಸ್ ಆಫ್ ರೀಡಿಂಗ್ ಓನ್ಲಿ ಮೇನ್ ಐಡಿಯಾ ವಿದಿನ್ ಆ ಪ್ಯಾಸೇಜ್ ಟು ಗೆಟ್ ಆ್ಯನ್ ಓರಲ್ ಇಂಪ್ರೆಷನ್ ಆಫ್ ದ ಕಂಟೆಂಟ್ ಆಫ್ ರೀಡಿಂಗ್ ಸೆಲೆಕ್ಷನ್. ಅಂದರೆ ಸ್ಕಿಮ್ಮಿಂಗ್ ಅಂದರೆ ಇಲ್ಲೇನಂತಂದರೆ ಯಾವುದೇ ಒಂದು ಪ್ಯಾಸೇಜನ್ನು ನಾವು ಓದ್ತೀವ ಅಥವಾ ಯಾವುದೇ ಒಂದು ಕತೆ ಕಾದಂಬರಿ ಓದುವಾಗ ಅಲ್ಲಿ ನಮ್ಗೆ ಏನಂತಂದರೆ ಓನ್ಲಿ ನಾವು ಮೇನ್ ಥೀಮ್ ತಿಳ್ಕೊಂಬ ಸಲುವಾಗಿ ಅಷ್ಟೇ ನಾವು ಓದ್ತೀವಿ ಹೊರತು ಇದನ್ನು ಸೂಕ್ಷ್ಮವಾಗಿ ಫುಲ್ ಎಲ್ಲನೂ ನಾವು ಸ್ಥೂಲವಾಗಿ ಎಲ್ಲನೂ ಸ್ಟಡಿ ಮಾಡೋಂಗಿಲ್ಲ. ಆ ಒಂದು ಪ್ಯಾರಾಗ್ರಾಫು ಅಥವಾ ಒಂದು ಪದ್ಯದಲ್ಲಿ ಬರುವ ಮೇನ್ ಐಡಿಯಾ ಮಾತ್ರ ತಿಳಿದುಕೊಳ್ಳುವ ಸಲುವಾಗಿ ನಾವು ಓದ್ತೀವಲ್ಲ, ಅದಕ್ಕೆ ಏನಂತ ಕರಿತೀವಿ ಅಂದರೆ ಸ್ಕಿಮ್ಮಿಂಗ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬರೋದು ಸ್ಕ್ಯಾನಿಂಗ್. ಈ ಸ್ಕ್ಯಾನಿಂಗ್ಗೆ ಕನ್ನಡದಲ್ಲಿ ಏನಂತೀವಿ ಅಂದರೆ ಸ್ಥೂಲ ವಾಚನ ಅಂತೇಳಿ ಕರಿತೀವಿ. ಈ ಸ್ಕ್ಯಾನಿಂಗ್ ಅಂತಂದರೆ ಯಾವುದೇ ಒಂದು ಇನ್ಫಾರ್ಮೇಷನ್ ನಾವು ಏನು ಮಾಡ್ತೀವಿ, ನಮ್ಗೆ ಯಾವುದೇ ಒಂದು ಕ್ವಶನಿಗೆ ಉತ್ತರ ಬೇಕಿತ್ತು ಅಥವಾ ನಮ್ಗೆ ಯಾವುದೇ ಒಂದು ಇನ್ಫಾರ್ಮೇಷನ್ ಬೇಕಾದಾಗ ಆ ಇನ್ಫಾರ್ಮೇಷನ್ ಹುಡುಕುವ ಸಲುವಾಗಿ ನಾವು ಓದ್ತೀವಲ್ಲ, ಸೊ ಅದಕ್ಕೆ ಏನಂತೀವಿ ನಾವು ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ. ಬಟ್ ಅಲ್ಲಿ ಸ್ಕಿಮ್ಮಿಂಗ್ನಲ್ಲಿ ಏನಿರ್ತದೆ, ನಮ್ಮ ಮನಸ್ಸಿನ ತೃಪ್ತಿಗಾಗಿ ಒಂದು ಪದ್ಯನೋ ಅಥವಾ ಕಾದಂಬರಿ ಓದ್ತೀವಿ. ಅಲ್ಲಿ ಎದ್ರ ಸಲುವಾಗಿ ಅಂದರೆ ಅಲ್ಲಿ ಒಂದು ಮೇನ್ ಐಡಿಯಾ ತಿಳ್ಕೊಂಬ ಸಲುವಾಗಿ ಓದ್ತೀವಿ. ಈ ಒಂದು ಸ್ಕ್ಯಾನಿಂಗ್ ಅಂದರೆ ಏನಂತೆ ನೋಡಂಬರ್ರಿ. A scanning is a reading technique to be used to when you want to find specific information quickly. ಅಂದರೆ ಯಾವುದೇ ಒಂದು ರೀಡಿಂಗ್ ಓದಬೇಕಿತ್ತಂದರೆ ಅಥವಾ ಯಾವುದೇ ಒಂದು ಪ್ರಶ್ನೆಗೆ ನಾವು ಉತ್ತರ ಹುಡುಕಬೇಕಿದ್ದಾಗ ಆ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಸಲುವಾಗಿ ನಾವು ಓದ್ತೀವಲ್ಲ, ಅದಕ್ಕೆ ಏನಂತ ಕರಿತೀವಿ ಸ್ಕ್ಯಾನಿಂಗ್ ಅಂತೇಳಿ ಕರಿತೀವಿ. A scanning, you have a question in your mind and you read a passage, only find the ಆನ್ಸರ್ ಇಗ್ನೋರಿಂಗ್ ಅನ್ರಿಲೇಟೆಡ್ ಇನ್ಫಾರ್ಮೇಷನ್. ಅಂದರೆ ನಮಗೆ ಈಗ ನಾವೇ ಟಿಯಲ್ಲಿ ಎಕ್ಸಾಮ್ ಬರೆಯುವಾಗ ಪ್ಯಾರಾಗ್ರಾಫ್ ಓದ್ತಿರ್ತೀವಿ. ನಾವು ಆ ಕ್ವಶನಿಗೆ ಆನ್ಸರ್ ಹುಡುಕುವ ಸಲುವಾಗಿ ಓದ್ತೀವಿ ಹೊರತು ನಾವು ಅದು ಎಲ್ಲ ಇನ್ಫಾರ್ಮೇಷನ್ ನೋಡೋಂಗಿಲ್ಲ. ಸೊ ಹಾಗಾಗಿ ಇದು ಏನಂತ ಕರಿತೀವಿ ಸ್ಕ್ಯಾನಿಂಗ್ ಅಂತೇಳಿ ಕರಿತೀವಿ. ಈ ಸ್ಕ್ಯಾನಿಂಗ್ ನಾವು ದಿನನಿತ್ಯ ಜೀವನದಲ್ಲಿ ನೋಡ್ಬೋದು. ಈಗ ಯಾರಾದರೂ ನಮಗೆ ಇನ್ವಿಟೇಷನ್ ಕೊಟ್ಟಾಗ ನಾವಲ್ಲಿ ಎಲ್ಲನೂ ಫುಲ್ಲು ಓದಂಗಿಲ್ಲ. ಅಲ್ಲಿ ಗುರು ಹಿರಿಯರ ಕೃಪೆಯಿಂದ ಅಂತೇಳಿ ಸ್ಟಾರ್ಟ್ ಆಗ್ತದಲ್ಲ, ಅಲ್ಲಿಂದ ನಾವು ಯಾರೂ ಓದಂಗಿಲ್ಲ. ಫಸ್ಟ್ ನಾವು ಏನು ಇನ್ಫಾರ್ಮೇಷನ್ ಸ್ಕ್ಯಾನ್ ಮಾಡ್ತೀವಿ, ಅಲ್ಲಿ ಡೇಟು ಮತ್ತು ಸ್ಥಳ ಯಾವಾಗ ಮತ್ತು ಯಾವ ದಿನ ಅದಂಬದಷ್ಟೇ ಮಾಡ್ತೀವಿ. ಸೊ ಇದಕ್ಕೆ ಏನಂತ ಕರಿತೀವಿ ಸ್ಕ್ಯಾನಿಂಗ್ ಅಂತೇಳಿ ಕರಿತೀವಿ. ಈ ಎಕ್ಸಾಂಪಲ್ಸ್ ಆಫ್ ಸ್ಕಿಮ್ಮಿಂಗ್ ನೋಡಂಬರ್ರಿ. ಸ್ಕಿಮ್ಮಿಂಗ್ ಅಂದರೆ ಆಲ್ರೆಡಿ ಹೇಳ್ದೆ ಸೂಕ್ಷ್ಮ ವಾಚನ. ದ ನ್ಯೂಸ್ ಪೇಪರ್ ಟು ಕ್ವಿಕ್ಲಿ ಗೆಟ್ ದ ಜನರಲ್ ನ್ಯೂಸ್ ಆಫ್ ದ ಡೇ. ಅಂದರೆ ನಾವು ಏನು ಮಾಡ್ತೀವಿ, ನ್ಯೂಸ್ ಪೇಪರ್ನಾಗಿಂದು ಎಲ್ಲನೂ ಫುಲ್ ಓವರಾಲ್ ಪೂರ ನ್ಯೂಸ್ ಪೇಪರ್ 10 ಪೇಜ್ ಅಂದರೆ ಅಷ್ಟು ಓದಂಗಿಲ್ಲ, ಹೆಡ್ಲೈನ್ ಅಷ್ಟೇ ಓದ್ತೀವಲ್ಲ, ಸೊ ಅದಕ್ಕೆ ಏನಂತೀವಿ ಸ್ಕಿಮ್ಮಿಂಗ್ ಅಂತ ಕರಿತೀವಿ. ಮ್ಯಾಗ್ಝಿನ್ ಟು ಕ್ವಿಕ್ಲಿ ಡಿಸ್ಕವರ್ ವಿಚ್ ಆರ್ಟಿಕಲ್ ಯು ವುಡ್ ಲೈಕ್ ಟು ರೀಡ್ ಅ ಮೋರ್ ಡೀಟೇಲ್ಸ್. ಈಗ ಮ್ಯಾಗ್ಝಿನ್ನೇ ತಂದಾಗ ನಾವು ಮ್ಯಾಗ್ಝಿನಲ್ಲಿರೋದು ಮೇನ್ ಅಂದರೆ ಯಾವುದಾದ್ರೂ ಒಂದು ಆರ್ಟಿಕಲ್ ಅಥವಾ ಯಾವುದಾದ್ರೂ ಒಂದು ಅದರಲ್ಲಿ ಬಂದಿರುವ ಇನ್ಫಾರ್ಮೇಷನ್ ಸಲುವಾಗಿ ಹುಡುಕ್ತೀವಲ್ಲ, ಅದಕ್ಕೆ ಏನಂತ ಕರಿತೀವಿ ಸ್ಕಿಮ್ಮಿಂಗ್ ಅಂತ ಕರಿತೀವಿ. ಬಿಸ್ನೆಸ್ ಆ್ಯಂಡ್ ಟ್ರಾವೆಲ್ ಪ್ರೋಚಸ್ ಟು ಕ್ವಿಕ್ಲಿ ಗೆಟ್ ಇನ್ಫಾರ್ಮೇಷನ್. ಬಿಸ್ನೆಸ್ಸಿಗೆ ಅಥವಾ ಯಾರಿಗಾದ್ರೂ ಕಾಲ್ ಮಾಡಬೇಕಿದ್ರೆ ಅವ್ರ ನಂಬರ್ ನಾವು ಡೀಟೇಲ್ಸ್ ಇನ್ಫಾರ್ಮೇಷನ್ ತೊಗೋತೀವಲ್ಲ, ಸೊ ಇವೆಲ್ಲ ಬಂದುಬಿಟ್ಟು ಸ್ಕಿಮ್ಮಿಂಗ್ಗೆ ಎಕ್ಸಾಂಪಲ್. ನೆಕ್ಸ್ಟ್ ಬಂದುಬಿಟ್ಟು ಎಕ್ಸಾಂಪಲ್ಸ್ ಆಫ್ ಸ್ಕ್ಯಾನಿಂಗ್ ಎಕ್ಸಾಂಪಲ್ ನೋಡ್ರಿ. ಇನ್ ಅ ಸ್ಕ್ಯಾನಿಂಗ್ ಸ್ಟೂಡೆಂಟ್ ಕ್ಯಾನ್ ಫೈಂಡ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಆ್ಯಸ್ ಎ ನಂಬರ್ ಆ್ಯಂಡ್ ನೇಮ್. ಅಂದರೆ ಈಗ ಒಂದು ಮಗು ಇಲ್ಲಿ ಸ್ಟೂಡೆಂಟ್ ಏನು ಮಾಡ್ತಾನೆ, ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಅಂದರೆ ಯಾವುದಾದ್ರೂ ನಂಬರು, ಈ ಗಣಿತದಲ್ಲಿ ಬರುವ ಯಾವುದಾದ್ರೂ ಒಂದು ಸೂತ್ರ ಮತ್ತು ಹೆಸರುಗಳು ಈ ರೀತಿಯಾಗಿ ನೆನ್ಪಿಡ್ತಾರಲ್ಲ, ಇವೆಲ್ಲ ಬಂದುಬಿಟ್ಟು ಸ್ಕ್ಯಾನಿಂಗ್. ಆ ಗೂಗಲ್ ಸರ್ಚ್ ಎ ಲಿಸ್ಟ್ ಆನ್ ದ ಇಂಟರ್ನೆಟ್. ಈ ಗೂಗಲ್ನಲ್ಲಿ ನಾವು ಏನಾದರೂ ಸರ್ಚ್ ಮಾಡಿದಾಗ ಮೇನ್ ಲಿಸ್ಟ್ ಏನು ಸೆಲೆಕ್ಟ್ ಮಾಡ್ತೀವಲ್ಲ ಇಂಟರ್ನೆಟ್ನಾಗ, ಅದು ಕೂಡ ಇದಕ್ಕೆ ಉದಾಹರಣೆ. ಆ ಬಸ್, ಏರೋಪ್ಲೇನ್, ಶೆಡ್ಯೂಲ್. ಈಗ ಬಸ್ ಸ್ಟ್ಯಾಂಡಿಗೆ ಅಥವಾ ಏರೋಪ್ಲೇನಿಗೆ ಹೋದಾಗ ನಮ್ಮದು ಯಾವ ಟೈಮಿಂಗ್ ಆದ ಅಷ್ಟೇ ನೋಡ್ತೀವಿ ಹೊರತು ನಾವು ಬೇರೆದೆಲ್ಲ ನೋಡೋಂಗಿಲ್ಲ. ಸೊ ಇವಕ್ಕೆಲ್ಲ ಏನಂತೀವಿ ಸ್ಕ್ಯಾನಿಂಗ್. ಆ ಕಾನ್ಫರೆನ್ಸ್ ಗೈಡ್ನಲ್ಲಿ ಯಾವ ರೀತಿಯಾಗಿ ಅಲ್ಲಿ ನಮ್ಗೆ ಗೈಡ್ ಮಾಡ್ತಾರೆ ಅನ್ನೋದು ಕೂಡ ಸ್ಕ್ಯಾನಿಂಗ್ ಉದಾಹರಣೆ.
ನೆಕ್ಸ್ಟ್ ಬಂದುಬಿಟ್ಟು ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್ದು ಡಿಫ್ರೆನ್ಸ್ ನೋಡಂಬರಿ. ಮೊದಲನೇದಾಗಿ ಸ್ಕಿಮ್ಮಿಂಗ್ ಈಸ್ ಎ ರೀಡಿಂಗ್ ಅ ಟೆಕ್ಸ್ಟ್ ಕ್ವಿಕ್ಲಿ ಟು ಫೈಂಡ್ ಔಟ್ ದ ಜನರಲ್ ಥೀಮ್ ಟಾಪಿಕ್ ಆರ್ ಎ ಮೀನಿಂಗ್. ಸೊ ಇಲ್ಲಿ ಸ್ಕಿಮ್ಮಿಂಗ್ನಲ್ಲಿ ಏನಂತ ಹೇಳಿದಾಗ ಯಾವುದೇ ಒಂದು ನಾವು ಓದುವಾಗ ಅಲ್ಲಿ ನಮ್ಗೆ ಜನ್ರಲ್ಲಾಗಿ ಥೀಮ್ ಮತ್ತು ಟಾಪಿಕ್ದು ಮೀನಿಂಗ್ ಅಷ್ಟೇ ನಾವು ತಿಳ್ಕೊಂಬ ಸಲುವಾಗಿ ಓದ್ತೀವಿ, ಓವರಾಲ್ ನಾವು ಓದಂಗಿಲ್ಲ. ಬಟ್ ಅದೇ ರೀತಿ ನಾವು ಸ್ಕ್ಯಾನಿಂಗ್ ಈಸ್ ಎ ರೀಡಿಂಗ್ ಎ ಟೆಕ್ಸ್ಟ್ ಕ್ವಿಕ್ಲಿ ಇನ್ ಆರ್ಡರ್ ಟು ಫೈಂಡ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್. ಎಕ್ಸಾಂಪಲ್ ಫಿಗರ್ ಆರ್ ಎ ನೇಮ್ಸ್. ಅಂದರೆ ಇಲ್ಲಿ ಎರಡರಲ್ಲೂ ಕೂಡ ಓದ್ತೀವಿ. ಸ್ಕಿಮ್ಮಿಂಗ್ನಲ್ಲಿ ಓದುವಾಗ ನಾವು ಬರೀ ಥೀಮ್ ತಿಳ್ಕೊಂಬ ಸಲುವಾಗಿ ಓದ್ತೀವಿ, ಬಟ್ ಸ್ಕ್ಯಾನಿಂಗ್ನಲ್ಲಿ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಸಲುವಾಗಿ ಓದ್ತೀವಿ. ಮತ್ತು ಸ್ಕಿಮ್ಮಿಂಗ್ನಲ್ಲಿ ಎರಡನೇ ಪಾಯಿಂಟ್ ಬಂದುಬಿಟ್ಟು ಇಟ್ಸ್ ಯೂಸ್ಫುಲ್ ಫಾರ್ ಅ ಪ್ರೀ ರೀಡಿಂಗ್ ಟಾಸ್ಕ್ ಆರ್ ಎ ಟೆಕ್ಸ್ಟ್ ದಟ್ ಡೋಂಟ್ ನೀಡ್ ಎ ಲಾಟ್ ಆಫ್ ಡೀಟೇಲ್ ಅಟೆನ್ಷನ್. ಅಂದರೆ ಇಲ್ಲಿ ಪ್ರೀ ರೀಡಿಂಗ್ ಅಂದರೆ ಓನ್ಲಿ ನಾವು ಪೂರ್ವ ಸಿದ್ಧತೆ ಸಲುವಾಗಿ ಓದ್ತೀವೋ ಹೊರತು ಫುಲ್ ನಾವು ಟೆಕ್ಸ್ಟು ಓದಂಗಿಲ್ಲ. ಇಲ್ಲಿ ಡೋಂಟ್ ನೀಡ್ ಅ ಲಾಟ್ ಆಫ್ ಡೀಟೇಲ್ ಅಂದರೆ ಎಲ್ಲ ಡೀಟೇಲ್ ತಿಳ್ಕೊಂಬ ಸಲುವಾಗಿ ಓದಂಗಿಲ್ಲ. ಇಟ್ಸ್ ಅ ಯೂಸ್ಫುಲ್ ಫಾರ್ ಆನ್ಸರಿಂಗ್ ಎಕ್ಸಾಮ್ ಟೈಪ್ ಕ್ವಶನ್ಸ್ ವಿಚ್ ಆಸ್ಕ್ ಫಾರ್ ಟ್ರೂ ಫಾಲ್ಸ್ ಆರ್ ಟು ಡಿಸ್ಕವರ್ ಫ್ಯಾಕ್ಟ್. ಅಂದರೆ ಇಲ್ಲಿ ಸ್ಕ್ಯಾನಿಂಗ್ನಲ್ಲಿ ಎರಡನೇ ಪಾಯಿಂಟ್ ಬಂದುಬಿಟ್ಟು ಇಲ್ಲಿ ನಾವು ಯಾವುದೇ ಒಂದು ಎಕ್ಸಾಮು ಅಥವಾ ಕ್ವಶನ್ಸ್ ಪ್ರಿಪೇರ್ ಆಗೋ ಸಲುವಾಗಿ ಓದ್ತೀವಲ್ಲ, ಆ ಒಂದು ಓದುವಾಗ ನಾವು ಸ್ಪೆಸಿಫಿಕ್ ಕ್ವಶನ್ಗೆ ಸ್ಪೆಸಿಫಿಕ್ ಆನ್ಸರ್ ಫೈಂಡ್ ಔಟ್ ಮಾಡೋ ಸಲುವಾಗಿ ಈ ಒಂದು ಸ್ಕ್ಯಾನಿಂಗ್ ಯೂಸ್ ಮಾಡ್ತೀವಿ. ಸೊ ಮತ್ತು ಸ್ಕಿಮ್ಮಿಂಗ್ನಲ್ಲಿ ಥರ್ಡ್ ಪಾಯಿಂಟು ದೇರ್ಸ್ ನೋ ನೀಡ್ ಟು ರೀಡ್ ಎವ್ರಿ ವರ್ಡ್ ಎಲ್ಲಿ ಸ್ಕಿಮ್ಮಿಂಗ್ನಲ್ಲಿ. ಬಟ್ ಸ್ಕ್ಯಾನಿಂಗ್ನಲ್ಲಿ ದ ಅಬ್ಜೆಕ್ಟಿವ್ ಈಸ್ ಸರ್ಚ್ ಔಟ್ ರಿಲೆವೆಂಟ್ ವರ್ಡ್ಸ್ ಕಲೆಕ್ಷನ್ಸ್ ಎಕ್ಸೆಟ್ರಾ. ಬಟ್ ಇಲ್ಲಿ ಓದ್ತೀವಿ, ಬಟ್ ನಾವು ಯಾವುದೇ ಒಂದು ವಿಷಯ ತಿಳಿದುಕೊಳ್ಳೋದು ಸಲುವಾಗಿ ಮತ್ತು ವರ್ಡ್ ತಿಳಿದುಕೊಳ್ಳೋ ಸಲುವಾಗಿ ಓದ್ತೀವಿ, ಅದು ಸ್ಕ್ಯಾನಿಂಗ್. ಸ್ಕಿಮ್ಮಿಂಗ್ನಲ್ಲಿ ದ ಫೋಕಸ್ ಈಸ್ ಆನ್ ಇಂಪ್ರೂವಿಂಗ್ ಸ್ಪೀಡ್ ಆಫ್ ಅ ರೀಡಿಂಗ್. ಅಂದರೆ ನಾವಿಲ್ಲಿ ಮನಸ್ಸಿನ ತೃಪ್ತಿಗೆ ಮತ್ತು ಓದುವ ವೇಗದ ಕುರಿತು ಓದ್ತೀವಿ. ಅಂದರೆ ನಮ್ಮದು ಓದುವ ವೇಗ ಇಂಪ್ರೂವ್ಮೆಂಟ್ ಆಗೋ ಸಲುವಾಗಿ ಸ್ಕಿಮ್ಮಿಂಗ್ ಓದ್ತೀವಿ. ಬಟ್ ಸ್ಕ್ಯಾನಿಂಗ್ನಲ್ಲಿ ದ ಫೋಕಸ್ ಈಸ್ ಮೋರ್ ಆನ್ ಅನಾಲಿಸಿಸ್ ದೆನ್ ಜನರಲ್ ಮೀನಿಂಗ್ ಆ್ಯಂಡ್ ಟು ಇಗ್ನೋರ್ ರಿಲೆವೆಂಟ್ ಇನ್ಫಾರ್ಮೇಷನ್. ಇಲ್ಲಿ ಓದುವ ವೇಗ ಇರೋಂಗಿಲ್ಲ, ನಾವೊಂದು ಹುಡುಕುವ ಯಾವುದೇ ಒಂದು ಕ್ವಶನ್ಗೆ ಆನ್ಸರು ಮತ್ತು ಮೀನಿಂಗಿಗೆ ಅರ್ಥ ಹುಡುಕ್ತೀವಲ್ಲ, ಅದೆಲ್ಲ ಬಂದುಬಿಟ್ಟು ಸ್ಕ್ಯಾನಿಂಗ್. ಈ ಒಂದು ತರಗತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.